ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ನನಗೆ ಪಾನಿಪೂರಿ ತಿನ್ನಬೇಕು ಅಂತ ಹೇಳಿದ್ದೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾನಿಪೂರಿ ಇಲ್ಲಾಂದರೆ ಬೇರೆ ಏನಾದರೂ ಚಾಟ್ಸ್. ಏನಕ್ಕಂದರೆ ನನಗೆ ತುಂಬ ಹಸಿವೆ ಆಗಿದೆ. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ಊಟ ಮಾಡಿದ್ದೆ ಲೇಟು. ಸೊ ಹಾಗಾಗಿ ಅದೇ ಫುಲ್ ಆಗಿತ್ತು. ಸೊ ಅದಕ್ಕೆ ಮಧ್ಯಾಹ್ನ ಬೇಡ ಅಂತ ಅಂದ್ಕೊಂಡು ಊಟ ಮಾಡಿಲ್ಲ. ಆಮೇಲೆ ಇವಾಗ ನೋಡಿದ್ರೆ ನನಗೆ ಜೋರು ಹಸಿವೆ ಆಗ್ತದೆ. ಈಗೇನು ಇವ್ರೇನು ಸುಮ್ಮನೆ ಲೇಟ್ ಮಾಡಿಬಿಟ್ರು, ಆಗಲೇ ಊಟದ ಟೈಮ್ ಆಯ್ತು. ಈಗ ನಾನು ಮತ್ತೆ ಹೊರಗಡೆ ತಿಂದರೆ ನನಗೆ ಗೊತ್ತಿಲ್ಲ, ಮತ್ತೆ ಮನೇಲಿ ಅಡುಗೆ ಮಾಡ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬಾ ಹಸಿವೆ ಆಗ್ತಿದೆ, ಆಗ್ಲೇ ಊಟದ ಟೈಮ್ ಆಯ್ತು. ಈ ಟೈಮಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು. ಏನ್ ಹೇಳ್ಬೇಕು ನೋಡಿ ಗಾಯ್ಸ್, ನೋಡಿ ಇಲ್ಲಿ ಕೂತಿದ್ದಾರೆ, ಇಲ್ಲಿ ನೋಡಿ. ಇವಾಗ ಎಲ್ಲಿ ತನಕ ಕರ್ಕೊಂಡು ಹೋಗ್ತಿದಾರ ಗೊತ್ತಿಲ್ಲ. ಇವಾಗ ನೋಡಿ ನೋಡಿ ಗಾಡಿ ಓಡಿಸ್ತಿದ್ದಾರೆ ಫುಲ್. ಅವರಂತೂ ಆಕ್ಚುಲಿ ಹೇಳ್ಬೇಕಂದ್ರೆ ಬಿರಿಯಾನಿನೂ ಸ್ವಲ್ಪ ಉಳಿದಿತ್ತು, ಮತ್ತೆ ಬೆಳಗ್ಗೆ ಮಾಡಿದ ಮಟನ್ ಲಿವರ್ ಕೂಡ ಸ್ವಲ್ಪ ಉಳಿದಿತ್ತು. ನಾನು ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನಗೆ ಹಸಿವೆ ಆಗ್ಬಿಡ್ತಲ್ಲ. ಮತ್ತೆ ಇವಾಗ ಅವ್ರು ಬಂದು ನೋಡಿದ್ರೆ ನನಗೆ ಬಿರಿಯಾನಿ ಬೇಕು ತಂದ್ಬಿಟ್ಟು ಉಳಿದಿದ್ದ ಬಿರಿಯಾನಿನೂ ಅದು ಮಟನ್ ಲಿವರ್ನ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಅವ್ರಿಗೆ ಈಗ ಅಷ್ಟೇ ಇಲ್ಲ, ಆರಾಮಾಗಿದ್ದಾರೆ. ಇಲ್ಲಾಂದ್ರೆ ಅಷ್ಟೇ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಥರ ಆಗ್ಬಿಡ್ತಿದ್ರು, ರಮ್ಮನೆ ಆಗ್ತಿತ್ತು. ಇವಾಗ ಈಗ ನನಗೆ ಜೋರು ಹಸಿವೆ ಆಗಿದೆ ಗಾಯ್ಸ್. ನೋಡಿ ನಿಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ನೋಡಿ ಯಾವಾಗ ನೋಡಿದ್ರೆ ಟ್ರಾಫಿಕ್, ಇಲ್ಲಿ ಟ್ರಾಫಿಕ್ ನೋಡಿ ಹೋಗ್ತಿದ್ದೇವೆ ಗಾಯ್ಸ್. ಇವಾಗ ಮುಂದುಗಡೆ ಯಾವುದೊಂದು ರೆಡ್ ಕಲರ್ ಕಾರ್ ಹೋಗ್ತಿದೆ. ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಕೂತಿದ್ದೀನಿ. ಏನ್ ಬೇಕು ಈಗ, ಹೋಗೋಣ ಬಾ. पहले पहल तुझे देखा तो दिल मेरा धड़का है, धड़का धड़का है. ನನಗೆ ಪಾನಿಪುರಿ ಬಟ್ ತುಂಬಾ ಡಸ್ಟ್ ಇದೆ ಹೊರಗಡೆ. ಓಕೆನಾ? ಓಕೆ, ಡಸ್ಟ್ ಏನಿಲ್ಲ, ಅದು ಚೆನ್ನಾಗಿದೆ. ಫುಲ್ ರೋಡ್ ಸೈಡ್ ಏನ್ ಚೆನ್ನಾಗಿದೆ ನೋಡಲ್ಲಿ. ನಾಚ್ಕೊತಿದ್ದಾರೆ ಫುಲ್ ಗಾಯ್ಸ್, ಫುಲ್ ನಾಚ್ಕೊತಿದ್ದಾರೆ ಫುಲ್. ಅಲ್ಲಿ ಫುಲ್ ಅವ್ರನ್ನ ತೋರಿಸ್ಬಿಟ್ರೆ ಅವ್ರು ತುಂಬಾ ನಾಚ್ಕೊಂತಾರೆ ಆಕ್ಚುಲಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಗಾಯ್ಸ್ ಫೈನಲಿ ಕೊತ್ತನೂರು ರೀಚ್ ಆಗಿದೆ ನೋಡಿ. ಇಲ್ಲಿ ಪಾನಿಪುರಿ ತಿನ್ನಕ್ ಕರ್ಕೊಂಡ್ ಬಂದಿದ್ದಾರೆ. ಸೊ ಪಾನಿಪುರಿ ತಿನ್ನಕ್ ಹೋಗ್ತಾ ಇದೀವಿ ಈಗ. ಇಲ್ಲಿ ನೋಡಿ ಈ ಕಡೆ. ಹೌದು ಗಾಯ್ಸ್, ಗಾಡಿ ಹೌದು ಗಾಯ್ಸ್, ಹೇಳಿದಾಗೆ ತುಂಬಾ ಡಸ್ಟ್ ಇದೆ. ನಿಮ್ಗೇನ್ ಬೇಕು? ಬಟ್ ಸ್ವೀಟಾ? ನಾರ್ಮಲ್ ಒಂದು ಪಾನಿಪುರಿ ಆಯ್ತಾ? ಒಂದು ಏನ? ಒಂದು ಪಾನಿಪುರಿ, ಒಂದು ಬೇಲ್ಪುರಿ. ಗುರು ಒಂದು ಇದು ಬೇಲ್ಪುರಿ ಕುಡಿ. ಬೇಲ್ಪುರಿ ಹೇಳಿದೀನಿ ಮತ್ತೆ. ಪಾನಿಪುರಿ ಪಾನಿಪುರಿ ಚೆನ್ನಾಗಿದೆ, ತಿಂತಾರೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ಇವ್ರದ್ದು ಬೇಲ್ಪುರಿ ತಿಂತಾ ಇದಾರೆ. ನಾನು ಪಾನಿಪುರಿ ತಿಂತಾ ಇದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಬೇಲ್ಪುರಿ ತಿಂತಾ ಇದಾರೆ. ಸೂಪರ್. ಒಂದು ಹಾಫ್ ಪ್ಲೇಟ್ ಬಿರಿಯಾನಿ ಹೊಡೆದು ಇವಾಗ ನೋಡಿ ಪಾನಿಪುರಿ ಚೆನ್ನಾಗಿದೆ ಅಂದರೆ ಅದರಲ್ಲಿ ಈಗ ನಾನು ಕತ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ. ಗಾಯ್ಸ್ ಇವಾಗ ಪಾನಿಪುರಿ ತಿಂದಾಯ್ತು. ಅವರು ಬೇಲ್ಪುರಿ ತಗೊಂಡು ಬೇಲ್ಪುರಿಯನ್ನೆಲ್ಲ ಹಾಳು ಮಾಡಿಬಿಟ್ರು. ಬೇಲ್ಪುರಿ ಚೆನ್ನಾಗಿಲ್ಲ ಅಂತೇಳಿ ಮಸಾಲೆ ಜಾಸ್ತಿ ಇತ್ತು ಅಂತೇಳಿ ತಿಂದಿಲ್ಲ, ವೇಸ್ಟ್ ಮಾಡಿದರು. ಅದು ಬೇರೆ ಫುಲ್ ಇತ್ತು. ಅದನ್ನು ತಿಂದುಬಿಟ್ರೆ ಇನ್ನು ಅವ್ರು ಊಟನೂ ಮಾಡಲ್ಲ. ಮತ್ತು ಚಪಾತಿ ಬೇಕಂತ ಹೇಳಿದ್ದಾರೆ. ಸೊ ನೋಡಿ ಇವಾಗ ಮಳೆಯಲ್ಲಿ ಒಂದು ಶಾಪ್ ಇದೆ ಅಂತೆ, ಅಲ್ಲಿ ಯಾವುದು ಒಂದು ಟೀ ಶಾಪ್ ಇದೆ ಅಂತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ. ಅಲ್ಲಿ ನಾವು ಒಂದು ಬ್ಲ್ಯಾಕ್ ಟೀ ಮತ್ತೇನಾದರೂ ಬೇರೆ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಏನೇನಿದೆ ಅಂತ ನೋಡೋಣ ಅಂತ. ನಾನು ನೋಡಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ ಈಗ ಅಲ್ಲಿಗೆ. ಹೋಗ್ತಾ ಇವಾಗ ಇಲ್ಲಿ ದಾರಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ನೋಡಿ. ಎಷ್ಟು ದೊಡ್ಡದಿದೆ ಅಪಾರ್ಟ್ಮೆಂಟ್ ಅಂತೂ. ವಿಚಿತ್ರವಾಗಿದೆ, ತುಂಬಾ ದೊಡ್ಡದಿದೆ ಅಪಾರ್ಟ್ಮೆಂಟ್ ಅಂತೂ. ನೋಡಿ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬ ಡಸ್ಟ್ ಇದೆ ಈ ಕಡೆ. ಚೆನ್ನಾಗಿದೆ ಬಟ್ ಡಸ್ಟ್ ಇದೆ.
ನಾವು ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಈ ಕಡೆ ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲೇ ಇಲ್ಲೇ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದಾರೆ ನೋಡಿ. ಕೇಳಿ ಗಾಯ್ಸ್ ಇವರಿಗೆ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಿದಾರ ಅಂತ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ ಅಂತ ನನಗೆ 500 meters. 500 meters ಅಂತ ಎಲ್ಲಿ ನನಗೆಲ್ಲೂ ಕಾಣಿಸ್ತಾ ಇಲ್ಲ ಗೈಸ್. ಕರ್ಕೊಂಡು ಹೋಗ್ತಿದ್ರು ನೋಡಿ. ನೋಡಿ ಗಾಯ್ಸ್, ಇವಾಗ ಅಲ್ಲಿ ಯಾವುದೋ ಟೀ ಶಾಪ್ ಇದೆ ಅಂತೇಳಿ ಕರ್ಕೊಂಡು ಹೋದ್ರು. 1 ಕಿಲೋಮೀಟರ್ನ ಆಗಲೇ ನಡ್ಕೊಂಡು ಬಂದ್ವಿ. ಅಲ್ಲಿ ಯಾವುದೂ ಇಲ್ಲ, ಅಲ್ಲೇ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳ್ತಾ ಇದ್ದೇನೆ, ಆದರೂ ಕೇಳ್ತಿಲ್ಲ. ಇಲ್ಲ ನಾನು ನೋಡಿದ್ದೀನಿ, ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಇವಾಗ ಅಲ್ಲಿ ಇಲ್ಲ, ಸುಮ್ಮನೆ ಅಲ್ಲಿ ಹೋಗಿ ನಡ್ಕೊಂಡು ಬಂದು ಈಗ ನನ್ನ ಆ ಕಡೆ ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ. ಈಗ ನಾವಾಗಲೇ ಪಾನಿಪುರಿ ತಿಂದಿದ್ದ ಕಡೆ ಅಲ್ಲಿ ಒಂದು ಟೀ ಶಾಪ್ ಇದೆ. ಅಲ್ಲಿ ನಾವು ಯಾವಾಗಾದ್ರೂ ಒಂದ್ಸಲಿ ಬರ್ತೀವಿ ಟೀ ಕುಡಿಬೇಕು ಅಂದಾಗ. ನಮ್ಮದು ಡಿನ್ನರ್ ಎಲ್ಲ ಆದಮೇಲೆ ಒಂದೊಂದ್ಸಲಿ ಬರ್ತೀವಿ, ಒಂದು 10:30, 11 o'clock ಹಂಗೆ. ರೇರ್ ಆಗಿ ಏನಾದರೂ ಬ್ಲ್ಯಾಕ್ ಟೀ ಏನಾದರೂ ಕುಡಿಬೇಕನ್ಸಾಗ ಬರ್ತೀವಿ ಸುಮ್ಮನೆ ಒಂದು ರೌಂಡು. ಸೊ ಅಲ್ಲೇ ಹೋಗ್ತಿದ್ವಿ ಈಗ ವಾಪಸ್ಸು. ಅಲ್ಲಿನೂ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಬಂದ್ವಿ ಈಗ. ಸೊ ಇವಾಗ ನೋಡಿ ಗಾಡೀಲಿ ನಿಂತಿದೆ. ಈಗ ಆ ಕಡೆ ಹೋಗಿ ಅಲ್ಲೆಲ್ಲ ಹೋಗೋಣ ಅಂತಂದ್ರು. ಅಲ್ಲಿ ಯಾಕೋ ಇಷ್ಟ ಆಗಿಲ್ಲ. ಮತ್ತೆ ಅಲ್ಲಿ ಹೋಗಿ ವಾಪಸ್ ಬಂದು ಇಲ್ಲಿ ಯಾವುದು ಆಗಲಿ ನಾವು ನಡ್ಕೊಂಡು ಬಂದೆ, ಸಿಗಲಿಲ್ಲ ನೋಡಿ. ಈಗ ಮತ್ತೆ ಗಾಡಿ ತೊಗೊಂಡು ಈ ಕಡೆ ಬಂದೆ. ಹಳಿಯ ಓಡಮ್ ಅಂತ ಒಂದು ರೆಸ್ಟೋರೆಂಟ್ ಐತೆ, ಅಲ್ಲಿಗೆ ಬಂದಿದ್ದೀವಿ ನೋಡಿ. ನೋಡಿ ಗೈಸ್, ನಾನು ಬನಾನಾ ಪೋಡಿ ಪಳಂಬೋರಿ ಅಂತ ತಿಂತಾ ಇದ್ದೀನಿ. ಬಟ್ ಬಿಸಿ ಇಲ್ಲ, ನೋ ಬಿಸಿ. ಬಿಸಿಲ್ವಾ? ಮೇ ಬಿ ಬೆಳಗ್ಗೆ ಮಾಡಿಟ್ಟಿದ್ದಾರೆ. ಲೆಮನ್ ಟೀ ಅಲ್ಲಿ ನೋಡಿ ಗೈಸ್ ಏನು ಮಾಡಿಬಿಟ್ರು. ಲೆಮನ್ ಇದು ಎಲ್ಲೋ ಕರ್ಕೊಂಡು ಬರ್ತೀನಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದ್ರು. ಇಲ್ಲಿ ನೋಡಿದ್ರೆ ನನಗೆ ಯಾಕೋ ಇಷ್ಟ ಆಗಿಲ್ಲ. ಒಂದು ಹೇಳಿದೆ ಇನ್ನೊಂದು ಮಾಡ್ತಾರೆ. ಹೆಂಗೆ ಕೊಡ್ತದೆ ನೋಡಿ ಗ್ಯಾಸ್, ನಾನು ವಡಾ ತಿಂತಿದ್ದೀನಿ. ಅವಳು ಏನದ ಇದು ಪಳಂಪುರಿ. ಪಳಂಬೂರಿ ಅಂದರೆ ಅದು ಕೇರಳದ ಮೇನ್ ಫುಡ್. ಕೇರಳದಲ್ಲಿ ಸ್ನ್ಯಾಕ್ಸ್. ಇದು ವಡಾ ಚೆನ್ನಾಗಿದೆ, ಓಕೆ. ಬಟ್ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಇವರಂತೂ ಮಾತಾಡೋದೇ ಇಲ್ಲ ಅಂತಾರೆ. ಮಾತಾಡ್ತಿದ್ದೀನಲ್ಲ, ಮತ್ತೇನು ಮಾತಾಡೋದು? ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೆ ಏನು ಗೊತ್ತಿರಲ್ಲ. ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನಿಗೆಲ್ಲ ಗೊತ್ತಿರುತ್ತೆ. He who knows not, who knows. He who knows not. ಯಾಕೆ ನಾಚ್ಕೊಂತಿದ್ರು ಮೊದಲಿಗೆ? ಗೈಸ್, ಇವಾಗ ಟೀ ಕುಡ್ದಾಯ್ತು. ಸೊ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ಇಲ್ಲಿ ಹೀಗೆ ಹೋಗೋದರಲ್ಲೇ ನಮ್ಮ ಮನೆ ಇರೋದು. ಸೊ ಒಂದು ಲಿಪ್ಸ್ಟಿಕ್, ಒಂದು ಶೇಡ್ ಬೇಕಾಗಿತ್ತು, ನೋಡೋಣ ಜಸ್ಟ್ ನೋಡೋಕೆ ಬಂದಿದ್ದೀನಿ. ನಾನು ಅವತ್ತು ತೊಗೊತೀನಿ ಅಂತ ಹೇಳಿದಾಗ ಬೇಡ ಅಂತ ಅಂದು. ಇವಾಗ ನೋಡಿ ಅದಿಲ್ಲವೇ ಇಲ್ಲ. ಇನ್ನು ಬೇಜಾರಾಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಎಂತ ಕೈ ಸಿಗಿಲ್ಲ ನನಗೆ ಲಿಪ್ಸ್ಟಿಕ್ ಬೇಕಿತ್ತು. ಅದು ಲಾಸ್ಟ್ ಟೈಮ್ ಒಂದು ನೋಡಿದ್ದೆ, ಚೆನ್ನಾಗಿತ್ತು. ಬಟ್ ಅದು ಎಲ್ಲಿ ಇರುತ್ತೆ, ಇಲ್ಲಿ ಎವ್ರಿ ವೀಕ್ ಸ್ಟಾಕ್ ಬರ್ತಾ ಇರುತ್ತೆ, ಖಾಲಿ ಆಗುತ್ತೆ ಅಂತ. ಇವಾಗ ಸಿಗಲಿಲ್ಲ. ಇವಾಗ ಹೋಗ್ತಿದ್ದೀವಿ, ಟೈಮ್ ಆಯಿತು, 10 ಗಂಟೆ ಆಯಿತು. ಬನ್ನಿ. ಜೋಳ ತಗೊಂತಿದ್ದಾರೆ ಗೈಸ್. ಇಲ್ಲಿ ನೋಡಿ ಒಂದು ದುಮ್ಮು ಬಂತು ನೋಡಿ, ಎಷ್ಟು ಚೆನ್ನಾಗಿದೆ. ಒಳ್ಳೆ ನಾಯಿ. ಬೇಡಪ್ಪ, ಭಯ ಆಗುತ್ತೆ. ಅಲ್ಲಿ ಯಾರೋ ಜಗಳ ಮಾಡ್ತಿದ್ದಾರೆ ನೋಡಿ. ಆಗಲಿ ಚೆನ್ನಾಗಿತ್ತಲ್ಲ, ಫೋಟೋ ತೆಗಿದವಲ್ಲ. ಏನ್ ಮಾಡೋದು? ಬೇಡ, ಭಯ ಆಗ್ತದೆ. ಕಚ್ಬಿಟ್ರೆ ಏನ್ ಮಾಡ್ತದೆ? ಬೇಡ. ಬಟ್ ನಾಯಿ ಮಾತ್ರ ಸಖತ್ತಾಗಿ ಐತೆ. ನಾಯಿ ಮಾತ್ರ ಫೋಟೋ ಹಿಂಗ್ ನೋಡಿ. ಅಲ್ಲಿ ನೋಡು, ಅಲ್ಲಿ ಮುಟ್ಲೆ ಏನ್ ಮಾಡಲ್ಲ. ಬೇಡ, ನನ್ ಭಯ ಆಗ್ತದೆ. ಕಚ್ಚಿದ್ರೆ ಅದು ರಾಟ್ ಕಿಲ್ಲರ್ ಇದ್ದಂಗೆ ಐತೆ ಅದು. ಬೇಡಪ್ಪ, ಭಯ ಆಗ್ತದೆ. ಇಲ್ಲಿ ಏನ್ ಮಾಡಲ್ಲ. ಬೇಡ, ಸುಮ್ಮನೆ ಬೀದಿ ನಾಯಿ. ಗೈಸ್, ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಒಳ್ಳೆ ರಾ ಇದೆ ಇದು ನಾಯಿ, ತುಂಬ ಕ್ಯೂಟ್ ಆಗಿದೆ. ಈ ಥರ ನಾಯಿ ಸಿಕ್ಕರೆ ಸಾಕ್ಬೋದು. ಬಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾಯಿ ಸಾಕಂಗಿಲ್ಲ. ಏನು ಮಾಡೋದು? ನಾಯಿ ಮಾತ್ರ ಸೂಪರ್ ಆಗಿದೆ.
ಬನ್ನಿ ಗೈಸ್, ಇವಾಗ ಟೈಮ್ ಆಯ್ತು, ಹೋಗ್ತಿದ್ದೀನಿ. ನಾಯಿ ನೋಡಿದ್ರೆ ಬಿಡಕ್ಕೆ ಮನ್ಸು ಬರ್ತಿಲ್ಲ. ನಾಯಿ ಸಖತ್ತಾಗಿದೆ ನಾಯಿ. ಗಾಯ್ಸ್, ಇವಾಗ ಎಂಪೈರ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ನೋಡಿ, ಇಲ್ಲಿ ಜ್ಯೂಸ್ ಹೇಳಿದ್ದೀನಿ ನನಗೆ, ಈಗ ಡೇಟ್ಸ್ ಮಿಲ್ಕ್ ಶೇಕ್ ಬೇಕು ಅಂತ. ಸೊ ಇಲ್ಲಿ ಬಂದಿದ್ದೀನಿ. ಆಗಲೇ ಅವ್ರು ಕೇಳಿಬಿಟ್ರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಇದ್ದೀರಾ ಅಂತ. ಹ್ಞೂ ಅಂತ ಹೇಳಿದ್ದೀನಿ. ಅವರು ಸಬ್ಸ್ಕ್ರೈಬನ್ನು ಮಾಡಿಬಿಟ್ರು. ಅವ್ರಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರು ನೋಡಿ. ಇವರು ಮಿಲ್ಕ್ ಶೇಕ್ ತಗೋಬೇಕು ಇವಾಗ. ಗೈಸ್, ಇವಾಗ ನಾನು ಡೇಟ್ಸ್ ಮಿಲ್ಕ್ ಶೇಕ್ ತಗೊಳಕ್ಕಂತ ಬಂದೆ, ಇಲ್ಲ ಅಂತ ಇದ್ದಾರೆ. ಸೊ ಯಾವುದೋ ಅರೇಬಿಯನ್ ಡ್ರೈ ಫ್ರೂಟ್ ಅಂತೆ, ಅದನ್ನು ತಗೊತಾ ಇದ್ದೇನೆ. ನೋಡೋಣ ಯಾವ ಥರ ಇದೆ ಅಂತ. ನಾನಂತೂ ಟ್ರೈ ಮಾಡಿಲ್ಲ ಅದು. ಪಾಪ ಅವ್ನು ವಿಡಿಯೋನ ನೋಡಿಲ್ಲ, ಆಗಲೇ ಸಬ್ಸ್ಕ್ರೈಬ್ ಮಾಡ್ದ. ಅರ್ಥ ಆಗಬೇಕಲ್ಲ ಕನ್ನಡ. ಗೈಸ್, ನಂದು ಅರೇಬಿಯನ್ ಡ್ರೈ ಫ್ರೂಟ್ ರೆಡಿ ಆಗಿದೆ. ಸೊ ಇವಾಗ ನಾನು ಅದನ್ನು ಕುಡಿಯೋಕೆ ಹೋಗ್ತಿದ್ದೇನೆ. ನೋಡೋಣ ಯಾವ ಥರ ಇದೆ ಅಂತ ಟೇಸ್ಟು. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ನೋಡಿ, ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ವ್ಲಾಗ್ಸ್, ನಾವು ಶಾರ್ಟ್ ವ್ಲಾಗ್ಸನ್ನು ಇಲ್ಲಿ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.